ಕೋಲಾರದ ಭಾವನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಪ್ರತಿಭಟನೆ. ಕೈಗಾರಿಕಾ ಪ್ರದೇಶದ ಸಾಫ್ರನ್ನಿಗೆ ಜಮೀನು ಕಳೆದುಕೊಂಡಿರೋ ರೈತರು 722 ಎಕರೆ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ನೀಡಿರುವ ರೈತರು 400 ರೈತರ ಪೈಕಿ 200ಕ್ಕೂ ಹೆಚ್ಚು ರೈತರಿಗೆ ಇನ್ನೂ ಪರಿಹಾರ ನೀಡದ ಕೆಐಎಡಿಬಿ ಅಧಿಕಾರಿಗಳು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ ಗ್ರಾಮಸ್ಥರು. ಈಗಾಗಲೇ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಿರೋ ಕೆಐಎಡಿಬಿ ಪರಿಹಾರ ನೀಡಿ ಕಾಮಗಾರಿ ಆರಂಭಿಸಿ ಎಂದು ರೈತರ ಆಗ್ರಹ. ಜಮೀನು ಸ್ವಾಧೀನಕ್ಕೆ ಪಡೆದು 6 ವರ್ಷವಾದರೂ ಪರಿಹಾರ ನೀಡಿಲ್ಲ ಎಂದು ರೈತರ ಆಕ್ರೋಶ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಭವನಹಳ್ಳಿ ಗ್ರಾಮ ಪಿ ನಂಬರ್ ಜಮೀನು ಹಾಗೂ ಮರ ಮಾಲೀಕರಿಗೆ ಈ ಹಿಂದಿನ ನಿರ್ದೇಶನದಂತೆ ಪರಿಹಾರ ನೀಡುವಂತೆ ರೈತರ ಒತ್ತಾಯ. ಮಾಲೂರು ತಾಲೂಕು ಭವನಹಳ್ಳಿ ಗ್ರಾಮ. ಈಗ ನಾವು ರೈತರು ಪ್ರತಿಭಟನೆ ಮಾಡ್ತಿರೋದು ಒಂದೇ ಕಾರಣ ಸರ್, 6 ವರ್ಷದಿಂದ ವಿಳಂಬ ಮಾಡ್ತಾ ಇದ್ದಾರೆ. ಕೆಡಿಬಿ ಅಕ್ವಜೇಷನ್ ಆಗಿ 6 ವರ್ಷ ಆಗಿ, ಇದು 7ನೇ ವರ್ಷ. 2019 ಫಸ್ಟ್ ನೋಟಿಸ್ ಆಗಿದ್ದು. ಇಲ್ಲಿವರೆಗೂ ಪಿ ನಂಬರ್ಗಳವ್ರ ಕತೆ ಕೇಳೋರೇ ಇಲ್ಲ ಸರ್. ಕಿವಿ ಮೇಲೇ ಹಾಕೋತಾ ಇಲ್ಲ ಅಧಿಕಾರಿಗಳು. ಇಲ್ಲಿ ಪೋಡಿ ಮಾಡೋದಾಗಲಿ ಇಲ್ಲ 39 ಮಿಸ್ಮ್ಯಾಚ್ ಮಾಡೋದಾಗಲಿ ಯಾವುದೂ ಮಾಡಿಲ್ಲ. ಇಲ್ಲಿಂದ ಕೇಳಿದ್ರೆ ಕೆಡಿಬಿಲಿ ಅವರು ತಾಲೂಕು ಆಫೀಸ್ ಮೇಲೆ ಹೇಳ್ತಾರೆ, ತಾಲೂಕು ಆಫೀಸಲ್ಲಿ ಹೋದ್ರೆ ಕೆಡಿಬಿ ಮೇಲೆ ಹೇಳ್ತಾರೆ. ರೈತರು ಎಲ್ಲೋಗ್ಬೇಕು, ಯಾರ ಹತ್ರ ಕೇಳಬೇಕು ಸರ್? 6 ವರ್ಷದಿಂದ ಕೆಡಿಬಿ ಅವರು ಒಂದು ಸಿಂಗಲ್ ರೂಪಾಯಿ ಪೇಮೆಂಟ್ ಮಾಡಿದಿರಾ ರೋಡ್ಗಳು ಹೊಡಿತಾ ಇದ್ದಾರೆ. ಅವ್ರ ಜಮೀನುಗಳಲ್ಲಿ, ರೈತರ ಜಮೀನುಗಳಲ್ಲಿ ರೋಡ್ಗಳು ಮಾಡಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೇನು ಸಾಯ್ಬೇಕಾ ಸರ್? ನೇಣಾಕೊಂಡು ಸಾಯ್ಬೇಕಾ ರೈತರು? ಒಂದು ಮದುವೆ ಮಾಡೋಕ್ಕಾಗಲ್ಲ, ಒಂದು ದ್ಯಾವರ ಮಾಡೋಕ್ಕಾಗಲ್ಲ, ಒಂದು ಮನೆ ಕಟ್ಟಕ್ಕಾಗಲ್ಲ. ಈ ಪರಿಸ್ಥಿತಿಯಲ್ಲಿ ಸಾಲಗಳು ಮಾಡ್ಕೊಂಡು ಬರೋ ರೈತರು, ಹಾಸ್ಪಿಟ್ಲ್ಗಳು ತೊಂದರೆಗಳು, ಸಾಲ ಮಾಡಿ 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 ಸತ್ತೋಗಿದ್ದಾರೆ ರೈತರು. ದಯವಿಟ್ಟು ಕೆಡಿಬಿ ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡೋಂಗೆ ಈ ಕ್ಷಣದಲ್ಲೇ, ಈ ತಿಂಗಳಲ್ಲೇ ಬಂದು ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಒಂದು ಪ್ರಾಬ್ಲಮ್ಮು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಮರ ಮಾಲ್ಕಿದ್ದು 2019-20 ನೋಟಿಸ್ ಮಾಡಿದಾಗ ಜಂಟಿ ತನಿಖೆ ಆಧಾರದ ಮೇಲೆ JMC ಅಂತ ಮಾಡಿದ್ದಾರೆ. ಈಗ ಬಂದುಬಿಟ್ಟು 2025 ಸ್ಯಾಟಲೈಟ್ ಅಂತ ಮಾಡಿದ್ದಾರೆ. ನಮಗೆ ಅದಕ್ಕೆ ಸಂಬಂಧ ಇಲ್ಲ ಸರ್. 2023 ಮೇಲೆ ಎಲ್ಲಿ ನೋಟಿಫಿಕೇಶನ್ ಹೊಸದಾಗಿ ಆಗ್ತದೋ ಅವ್ರಿಗೆ ಮಾತ್ರ ಅದು ಅನ್ವಯಿಸ್ತದೆ. ಸ್ಯಾಟಲೈಟ್ JMC ಬಂದ್ಬಿಟ್ಟು ನಮಗೆ ಅನ್ವಯಿಸಲ್ಲ, ಭಾವನಹಳ್ಳಿಗೆ ಅನ್ವಯಿಸಲ್ಲ. ಸೊ 250ರಿಂದ 240 ಗಿಡ, 260 ಗಿಡ ಇಲ್ಲಿವರೆಗೂ ಪೇಮೆಂಟ್ಗಳಾಗಿದ್ದಾವೆ. ಮುಂಚೆ 70 ಭಾಗದಷ್ಟು ರೈತರಿಗೆ 250 ಗಿಡ ತಗೊಂಡಿದ್ದಾರೆ. ಇನ್ನು 30 ಭಾಗದಷ್ಟು ರೈತರೇ ಉಳಿದಿರೋದು. ಅವರಿಗೆ 110 ಗಿಡ ತಗೊಳ್ಳಿ, ಅದ್ರ ಮೇಲೆ ನಾವು ಕೊಡಲ್ಲ ಅಂತ ಕೇಳ್ತಾರೆ. ಇವ್ರು ಯಾರು ಸರ್ ಹೇಳಕ್ಕೆ? ನಮಗೆ ನೋಟಿಸ್ ಇಶ್ಯೂ ಮಾಡಿದ್ರೆ ಮೊದಲೇ 2019 ಇಲ್ಲ. ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ರೈತರಿಗೆ. ತುಂಬ ಅಂದರೆ ತುಂಬ ಅನ್ಯಾಯ. ಆಯ್ತು, 110 ಗಿಡ ಕೊಡೋದೇ ಆದರೆ ನಮಗೆ ಈಗ 10% ಏನು ರೇಟ್ ಇದೆ ಭಾವನಹಳ್ಳಿಯಲ್ಲಿ 1:4 ರೇಟ್ ಹಾಕಿ ಜಮೀನು ಕೊಡಲಿ. ಇಲ್ಲ ಅಂದರೆ 250 ಗಿಡ ಸರಾಸರಿ ಎಲ್ಲರಿಗೂ, ಏನು 70% ಜನರಿಗೆ ಸರಾಸರಿ ಕೊಟ್ಟಿದ್ದಾರೋ, ಇನ್ನು ಉಳಿದಿರೋ ರೈತರಿಗೆ ಕೂಡ 250 ಗಿಡ ಕೊಟ್ಬಿಡಿ. ನಮ್ದು ಏನು ಅಭ್ಯಂತರ ಇಲ್ಲ. ಗೊತ್ತಾಯ್ತಾ ಸರ್? ದಯವಿಟ್ಟು CM ಸಾಹೇಬರು, MB ಪಾಟೀಲ್ ಸಾಹೇಬರು, ಕೈಗಾರಿಕಾ ಮಿನಿಸ್ಟ್ರು, ಈ ಒಂದು ಸುದ್ದಿನ ದಯವಿಟ್ಟು ನಿಮ್ಮವರೆಗೂ ತಲುಪಿದೆ ಅಂತ ನಾವು ಕೃಷ್ಣ ಬೈರೇಗೌಡರು, MB ಪಾಟೀಲ್ ಸಾಹೇಬರು, CM ಸಾಹೇಬರು ದಯವಿಟ್ಟು ಈ ಸುದ್ದಿನ ನೋಡಿ ನೀವು ದಯವಿಟ್ಟು ಅಧಿಕಾರಿಗಳಿಗೆ ತಾಕೀತು ಮಾಡಬೇಕು. ಬೇಗ ಬಂದು ನಮ್ಮ ರೈತರು ಸ್ಪಂದಿಸಬೇಕು. ಯಾವುದೇ ರೈತರು ಒಂದು ಕೆಡಿಬಿಗೆ ಹೋದ್ರೆ ನಾಯಿ ತರ ಅಲಿಸ್ತಾರೆ ಸರ್. ಕೂರ್ಸಲ್ಲ, ಅಲ್ಲಿ ನಾಯಿ ತರ ಅಲಿಸ್ತಾರೆ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದು ರೈತನಿಗೆ ಇಲ್ಲಿ ಹೊಲ ಗದ್ದೆಯಲ್ಲಿ ನಾಟಿ ಮಾಡೋದು ಬಿಟ್ಬಿಟ್ಟು ಓಡಾಡ್ಕೊಂಡಿರ್ಬೇಕು ಸರ್ ಪೇಮೆಂಟ್ಗಳಿಗೆ. ಈ ತರ ರೈತರಿಗೆ ರಕ್ತ ಕಣ್ಣೀರಲ್ಲ ಸರ್, ರಕ್ತನೇ ಬರ್ತಾ ಇದೆ ರೈತರ ಕಣ್ಣಲ್ಲಿ. ಈ ಕಷ್ಟನ ಕೇಳೋ ಅಧಿಕಾರಿಗಳು ಇದುವರೆಗೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನಮಗೆ ಪಿ ನಂಬರ್ಗಳು ಪೇಮೆಂಟ್ ಆಗಿಲ್ಲ. ನಾವು ಕೇಳಕ್ಕೆ ಹೋದರೆ ಅವರು ನಿಮ್ಮ ಡಾಕ್ಯುಮೆಂಟ್ಗಳು ಸರಿ ಇಲ್ಲ, ನೀವು ಸ್ವಾಧೀನದಾಗಿಲ್ಲ, ಬೇರೆ ಬೇರೆ ಕಾರಣಗಳು ಹೇಳ್ಕೊಂಡು ಅವರು ಸುಮಾರು 6 ವರ್ಷಗಳಿಂದ ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೊಂದು ಮರಮಾಲಿಕೆ ಅನ್ನೋ ವಿಚಾರದಲ್ಲಿ ಬಂದಲ್ಲಿ ಈ 2019 ನಾವು ಸ್ಯಾಟಲೈಟ್ ಸರ್ವೆ ಮಾಡಿದ್ದೀವಿ, ಅದರಲ್ಲಿ ನಿಮ್ಮ ಮರಗಳಿಲ್ಲ ಅಂತ ಹೇಳ್ತಾರೆ. 2019 ಸ್ಯಾಟಲೈಟ್ ಸರ್ವೆ ಆಪ್ಷನ್ನೇ ಇಲ್ಲ. 2023 ಆಗಸ್ಟಲ್ಲಿ ಇವ್ರು ಸ್ಯಾಟಲೈಟ್ ಸರ್ವೆ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಇವ್ರು 2019 ಏನು ಮಾಡ್ತಾರೆ, ಜಂಟಿ ಸರ್ವೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಜಂಟಿ ಸರ್ವೆ ಅಂತ ಮಾಡಿ JMC ಅಂತ ಮಾಡ್ತಾರೆ. ಈ JMC ಮಾಡೋವಂಥ ಅಧಿಕಾರಿಗಳು ಯಾರು? ಈ ಕೇಸ್ ವರ್ಕರು ಸರ್ವೆ ಅವ್ರುಗಳು ಏನು ಮಾಡ್ತಾರೆ ಅಂದರೆ, ಇಲ್ಲ ಅವ್ರು ಬೇಕಾಗಿದ್ದ ಜಾಗಗಳಾಗ ರೈತರನ್ನ ಇವ್ರನ್ನ ಕರೆಸ್ಕೊಂಡು ಅಲ್ಲೇ ಕುತ್ಕೊಂಡು ಅವರು ಸ್ಪಾಟಿಗೆ ಬರ್ದಿರಾ, ನಮ್ಮ ಜಮೀನು ಹತ್ರಕ್ಕೆ ಬರ್ದಿರಾ, ಇವ್ರು ಅಧಿಕಾರಿಗಳು ಏನು ಮಾಡ್ತಾರೆ, ಅಲ್ಲೇ ಬರ್ಕೊಂಡು ಎಷ್ಟು ಬೇಕಷ್ಟು 1 ಎಕರೆಗೆ ನೋಡ್ರಿ ಇಲ್ಲೇ ಇದೆ 200 ಗಿಡ, 250, 300, 350 ಗಿಡ JMC ಮಾಡಿಸ್ಕೊಂಡು ಇವರು ಪೇಮೆಂಟಿಗೆ ರಿಲೀಸ್ ಮಾಡಿಸ್ಕೊಂಡಿದ್ದಾರೆ. ಈ ಕೆಲವರು ರೈತರು ಏನು ಮಾಡೋರು, ಅವ್ರಿಗೂ ವಿಚಾರ ಗೊತ್ತಿಲ್ಲ. ಯಾಕಂದರೆ ಅವ್ರು ಸ್ಪಾಟಿಗೆ ಬಂದಿಲ್ಲ, ಅವ್ರಿಗೆ ವಿಚಾರ ಗೊತ್ತಿಲ್ಲ.
ಗೊತ್ತಿಲ್ಲದ ವಿಚಾರದಲ್ಲಿ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಇದ್ದೋಗ್ತಾರೆ. ಅದಾದ್ಮೇಲೆ ಇವ್ರೇನು ಮಾಡ್ತಾರೆ, ಇವರು ಮಾವಿನ ಗಿಡಕ್ಕೆ ಏನು ಮಾಡ್ತಾರೆ, ಮರ ಮಾಲಿಕೆಕ ನಮ್ಗೆ ಪೇಮೆಂಟ್ ಕೊಡ್ರಿ ಅಂತ ಹೋದಾಗ ನಿಮ್ಮದು JMCL ಆಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಯಾಕಾಗಿಲ್ಲ ಏನು ಅಂತ ಕೇಳಿದಾಗ ಈ ಥರ ನಿಮ್ಮದು ಸ್ಯಾಟಲೈಟ್ ಸರ್ವೆನಲ್ಲಿಲ್ಲ, ಅದರಲ್ಲಿಲ್ಲ ಇದರಲ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಥೆಗಳು ಹೇಳ್ಕೊಂಡೇ ಬಂದ್ಬಿಟ್ರು ಇವತ್ತು ಗಂಟನು. ಅದಾದಮೇಲೆ ನಾವು ಬೋರ್ಡ್ ಮೀಟಿಂಗಲ್ಲಿ ಇರ್ತೀವಿ, ಬೋರ್ಡ್ ಮೀಟಿಂಗಲ್ಲಿ ಇಟ್ಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಬೋರ್ಡ್ ಮೀಟಿಂಗಲ್ಲಿ ಇವ್ರು ಹೇಳ್ತಾರೆ 111 ಗಿಡ ಅಷ್ಟೇ ಅಂತ ಹೇಳ್ತಾರೆ. ಈ 70% ರೈತರಿಗೆ 250, 300, 350 ಗಿಡ ಮಾಡ್ತಾರೆ. ಈಗ ಪ್ರೆಸೆಂಟು ಏನು 20%, 30% ಉಳಿದಿದ್ದ ಗಿಡ ಇದಕ್ಕೆ 111 ಗಿಡ ಅಂತ ಹೇಳಿ ಮಾಡ್ತಾರೆ. ಮೊದಲು DC ಸಾಹೇಬರು ಬಂದಿದ್ದಾಗ ಅವ್ರೇನು ಹೇಳ್ತಾರೆ, ನಾವು ಕೇಳ್ತೀವಿ ಸ್ವಾಮಿ ನಮ್ಗೆ 1:3, 1:4 ಮಾಡಿ ಅಂತೇಳಿ ನಾವು ಪರಿಹಾರ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ ಅವ್ರ ಸಮ್ಮುಖದಲ್ಲಿ ನೋಡಿ ನಿಮ್ಗೆ 1,15,00,000 ಪ್ಲಸ್ಸು ಮರದ್ದು 250 ಮರದ್ದು ಎಲ್ಲ ಸೇರಿ 1:3 ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ 111 ಗಿಡ ಕೊಟ್ಟು ನಮ್ಮ 1,15,00,000 ಕೊಟ್ಟರೆ 1:3, 1:4 ಎಲ್ಲ ಆಗ್ತಾ ಇದೆ. ನಮ್ಗೆ ಮೋಸ ಆಗ್ತಾ ಇದೆ, ರೈತರಿಗೆ ಮೋಸ ಆಗ್ತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ನಾವು 111 ಗಿಡಕ್ಕಾಗಲಿ ನಾವು ಯಾವುದೇ ಕಾರಣಕ್ಕೂ ಪರಿಹಾರ ತಗೊಳಕ್ಕೆ ನಾವು ಸಿದ್ಧವಿಲ್ಲ. ಎಕರೆಗೆ 111 ಗಿಡ ಮಾಡಲಿ, ಇಲ್ಲ ಅಂದರೆ ಭೂ ಪರಿಹಾರ 1,15,00,000ಕ್ಕಿಂತ 1.5 ಕೋಟಿ ಮಾಡಲಿ, ಇಲ್ಲ ಮರಮಾಲಿಕೆ 250 ಗಿಡಕ್ಕೆ ಮಾಡಲಿ ಒಂದು ಎಕರೆಗೆ. ನಮ್ಮದು ಆದಷ್ಟು ಬೇಗ ಅಧಿಕಾರಿಗಳು ಬಂದು ನಮ್ಮ P ನಂಬರ್ಗಳನ್ನ ಸ್ಥಳ ಹಾಜರು ಮಾಡಿ ಏನಾಯಿತು ಅದನ್ನು ಯಾರು ಸ್ವಾಧೀನದಾಗಿದ್ದಾರೋ, ಯಾರು ಡಾಕ್ಯುಮೆಂಟ್ಗಳಿದ್ದಾರೋ ಅಲ್ಲೇ ಪರಿಶೀಲನೆ ಮಾಡಿ. ಈಗ ಲಾಸ್ಟ್ ಟೈಮ್ ಅಶೋಕ್ ತಾಲೂಕು ಸರ್ವೇಯರ್ ಬಂದು ಅನುಭವದಂತೆ ಸ್ಕೆಚ್ ಅಂತೆಲ್ಲ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅಪೂರ್ವ ಬಿದ್ರಿ ಮೇಡಮ್ ಇದ್ದಲ್ಲಿ ಅವರೇ ಒಂದು ಇದಾಗ್ತಾರೆ ತಹಸೀಲ್ದಾರ್ಗೆ, ನೀವು ಸ್ಕೆಚ್ ಮಾಡಿ, ಅನುಭವದಂತೆ ಸ್ಕೆಚ್ ಮಾಡಿ, ಯಾರ್ಯಾರು ಪೊಸಿಷನ್ ಆಗಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಇದನ್ನ ಯಾರು ಕನ್ಸಿಡರೇ ಮಾಡ್ತಾಯಿಲ್ಲ. ನಮ್ಮ ಈಗಿರೋಂಥ ನಮ್ಮ AC ಮೇಡಮ್ ಅವರು SLO 1 ಅವರು ಏನು ಮಾಡ್ತಾರೆ ಅಂದರೆ ಇದನ್ನ ಯಾವುದು ಕನ್ಸಿಡರೇ ಮಾಡ್ತಾ ಇಲ್ಲ. ಇವ್ರೇನು ಮಾಡ್ತಾರೆ, ಇವ್ರದ್ದು ಹೇಳಿದ್ದೇ ರೂಲು, ಇವ್ರದ್ದು ಹೇಳಿದ್ದೇ ಇದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ. ದಯವಿಟ್ಟು ನಿಮ್ಮ ಮುಖಾಂತರ ಏನು ಕೇಳ್ಕೊತೀವಿ ಅಂದರೆ ಇಂಥ ಒಂದು ನಾವು KDB ಈ ಅಧಿಕಾರಿಗಳಿಗೆ ನಮ್ಮ ರೈತರನ್ನ ಬಂದು ಗಮನಿಸಿ ಅವ್ರನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ರೈತರಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಟ್ಟು ಅದಾದಮೇಲೆ ಅವ್ರು ಏನೇ ಮಾಡ್ಕೊಳ್ಲಿ ಕೆಲಸ, ನಾವು ಅದಕ್ಕೆ ಯಾವತ್ತೂ ಅಡ್ಡಿಪಡಿಸಲ್ಲ.